ಈಗ ಭೀಮಾ ಅದೇ ಸಂಕಷ್ಟ ಟೈಮಲ್ಲಿ ಬಂದು ಈ ರಿಸ್ಕ್ ಮತ್ತೆ ಈ ಧೈರ್ಯದ ಬಗ್ಗೆ ಸರ್, ರಿಸ್ಕ್ ಮತ್ತೆ ಧೈರ್ಯ, ನಾನು ಮಾಡೋ ಹಾರ್ಡ್ ವರ್ಕ್ ಮೇಲೆ ತುಂಬಾ ನಂಬಿಕೆ ಇಟ್ಕೋತೀನಿ ಸರ್. ನಾನು ಯಾವಾಗ್ಲೂ ಹಾರ್ಡ್ ವರ್ಕ್ ಮಾಡಿ ಆಮೇಲೆ ನಮ್ಮ ಗುರುಗಳನ್ನ ಕೇಳ್ಕೋತೀನಿ. ಯಾವಾಗ್ಲೂ ನಾನು ಮನೆ ಬಿಡ್ತಾ ನನ್ನ ಗುರುನ ಕೇಳ್ತೀನಿ, ಈಗ ಹೊರಟಿದ್ದೀನಿ, ನೀನು ನನಗೆ ಈ ಒಂದು ಸಕ್ಸಸ್ ಕೊಟ್ರೆ ನನ್ನ ಜೊತೆ ಎಷ್ಟೋ ಜನ ಕಲಾವಿದರು ಉದ್ಧಾರ ಆಗ್ತಾರೆ, ಪ್ರೊಡ್ಯೂಸರ್ಸ್ ಒಳ್ಳೇದಾಗತ್ತೆ, ದಯವಿಟ್ಟು ಕೊಡು ಅಂತ ಕೇಳ್ಕೊಂಡು ಹೋಗ್ತೀನಿ. ನಾನು ಯಾವಾಗಲೂ ಹಾರ್ಡ್ ವರ್ಕ್ ನಂಬ್ತೀನಿ, ಅಂದ್ರೆ ತಯಾರಿಗಳನ್ನ ತುಂಬಾ ನಂಬ್ತೀನಿ. ಸುಮ್ಮನೆ ಹೋಗಿ ನಾನು ರೇಸಿಗೆ ನಿಲ್ಲಲ್ಲ. ತಯಾರಿ ಇಲ್ಲ ಅಂದ್ರೆ ನಾನು ಯಾರನ್ನೂ ಬಿಡೋದು ಇಲ್ಲ. ಅದು ನನ್ನ ಸ್ಟೈಲ್ ಯಾವಾಗಲೂ. ಸರ್, ಸಲಗಾ 2, ಭೀಮಾ 2, ಈಗ ನೆಕ್ಸ್ಟ್ ತಂಬಿದು. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಸರ್, ಅದು ನನ್ನನ್ನು ನಂಬಿ ಬಂದಂತ ಮಕ್ಕಳು, ತಂಬಿ ಆಗ್ಬೋದು, ವೀರ ಆಗ್ಬೋದು, ಮೌರ್ಯ ಆಗ್ಬೋದು, ಮತ್ತೆ ನಮ್ಮ ಡೆನ್ನಿಸ್ ಆಗ್ಬೋದು, ಮತ್ತೆ ಇನ್ಯಾರು ನಮ್ಮ ಜೀವನ್ ಎಲ್ಲಾನು ನನ್ನನ್ನು ನಂಬ್ಕೊಂಡು ಬಂದವು. ಅವು ಒಂದು ಅಣ್ಣನ ಸ್ಥಾನ ಕೊಟ್ಟು ನನ್ನ ಉಳಿಸ್ಕೊಂಡಿದ್ದಾರೆ. ಅದು ನಾನು ಯಾವತ್ತು ಬೇಕಾದ್ರೂ ಬರೆಯಕ್ಕೆ ರೆಡಿ ಇದ್ದೀನಿ, ಬಿಕಾಸ್ ಅದು ನನ್ನ ಕೈಯಲ್ಲಿರುವಂತ ಒಂದು ಗ್ರಿಪ್ ಅದು. ಆದ್ರೆ ನನ್ನ ನಂಬಿ ಬಂದಂತ ಮಕ್ಕಳು 2-3 ವರ್ಷದಿಂದ ಕಾಯ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಬೇಕು. ಸೊ ಹಂಗಾಗಿ ಅವ್ರಿಗೆ ಫಸ್ಟ್ ಈಗ ಸಿನಿಮಾ ಮಾಡ್ತೀನಿ, ತಂಬಿಗೆ ಮಾಡ್ತೀನಿ, ಅದಾದ್ಮೇಲೆ ವೀರನ್ಗೆ ಮಾಡ್ತೀನಿ, ಅದಾದ್ಮೇಲೆ ಮೌರ್ಯನ್ಗೆ ಹೇಳಿದ್ದೀನಿ ಬರೆಯೋದಿಕ್ಕೆ. ಪ್ರೊಡ್ಯೂಸರ್ಸ್ ಇಲ್ಲ ಪಾಪ, ಬೇರೆ ಅವ್ರು ಕೊಡಲ್ವಾ ಕಾಲ್ ಶೀಟ್? ಹಂಗಲ್ಲ, ಅವ್ರ ಕಾಲೇ ಕೊಟ್ಬಿಟ್ಟಿದೀನಿ ಇನ್ನೇನು ಸರ್ ಅವ್ರಿಗೆ. ಹಂಗಾಗಿ ನನಗೆ ಅಂದ್ರೆ ರಿಪೀಟ್ ಮಾಡೋದಕ್ಕಿಂತ ಇದಾದ್ಮೇಲೆ ಒಂದಾದ್ಮೇಲೆ ಮಾಡೋಣ ಅನ್ನೋ ಆಸೆ. ಅವರು ಒಂದು ಗ್ಯಾಪ್ ತಗೊಂಡ್ಲಿ, ನಾನು ಒಂದು ಗ್ಯಾಪ್ ತಗೋತೀನಿ. ತುಂಬಾ ಹೊತ್ತಿಂದ ಜಗಳಗಳು ಆಡ್ಕೊಂಡ್ಬಿಡ್ತೀವಿ, ನೋಡಿದಿರಲ್ಲ ನೀವು. ಅಂದ್ರೆ ನಾನೇ ಅಂತಲ್ಲ, ಯಾವುದೇ ಸಂಬಂಧಗಳಿಗೆ ತುಂಬಾ ಹೊತ್ತು ಹಿಂಗಿದ್ರೆ ಹೋಗ್ರಿ ಅನ್ಬಿಡ್ತಾರೆ. ಬೇಡ, ಅದು ನನ್ನ ಮೇಲೆ ಅವ್ರಿಗೆ ನನ್ನೊಂದು ಅಷ್ಟು ಗೌರವ ಇಟ್ಟಿದ್ದೀನಿ, ಅವ್ರು ನನ್ನ ಮೇಲೆ ಗೌರವ ಇಟ್ಕೊಂಡಿದ್ದಾರೆ. ಒಂದು ಸಣ್ಣ ಗ್ಯಾಪ್ ತಗೋತೀನಿ. ನನ್ಗೆ ಅದೇ ತರ ಟೇಸ್ಟ್, ಪ್ಯಾಷನ್ ಇರುವಂತ ಪ್ರೊಡ್ಯೂಸರ್ಸ್ ಬೇಕು ನನಗೆ. ಆ ಪ್ರೊಡ್ಯೂಸರ್ ಕಾಯ್ತಾ ಇದ್ದೀನಿ ನಾನು. ಸೊ ಹಂಗಾಗಿ ತಂಬಿದಿನಿ ಅನೌನ್ಸ್ ಮಾಡ್ತೀನಿ. ಅನೌನ್ಸ್ ಮಾಡಿ ತುಂಬಾ ಯಾರು ಸರ್ ನಾವಿದೀವಿ, ನಾವು ಮಾಡ್ಕೊಡ್ತೀವಿ ಅಂತ ಯಾರು ಬರ್ತಾರೋ, ಬಿಕಾಸ್ ನಮ್ಮ ಸ್ಟೈಲ್ ನಿಮ್ಗೆ ಗೊತ್ತಲ್ಲ. ನನ್ನನ್ನು ನಂಬಿದ್ದವರು ಇವ್ರು ಹಂಗೆ ಇದ್ರು, ಏನ್ ಹೇಳಿದ್ರು ಬೇಡ ಅನ್ಲಿಲ್ಲ ನಮ್ಗೆ. ಆ ತರದ ಪ್ರೊಡ್ಯೂಸರ್ಗಳು ಬೇಕು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರೊಡ್ಯೂಸರ್ಗಳೇ ಡೈರೆಕ್ಟರ್ಗಳಾಗ್ಬಿಟ್ಟಿದ್ದಾರೆ. ಮೊನ್ನೆ ಒಬ್ರು ಪ್ರೊಡ್ಯೂಸರ್ ಫೋನ್ ಮಾಡಿದ್ರಲ್ಲ, ಚೆನ್ನಾಗಿ ಮಾಡಿದ್ದೀನಿ ನೀನು, ಸಕ್ಕದಾಗಿದೆ, ಬಟ್ ಅದೊಂಥರ ಇದೆ, ಓದ್ತಿರ ಇದೆ. ನಾನು ಹೇಳಿದೆ, ಗುರು ಒಂದು ಕೆಲಸ ಮಾಡು, ನೀನು ಡೈರೆಕ್ಷನ್ ಮಾಡ್ಬಿಡು, ನಾನು ಆಕ್ಟಿಂಗ್ ಮಾಡ್ಬಿಡ್ತೀನಿ ಅಂದೆ. ಅಂದ್ರೆ ಪ್ರೊಡ್ಯೂಸರ್ ಯಾವ ಲೆಕ್ಕದಲ್ಲಿದ್ದಾರೆ ಅಂದ್ರೆ, ನೀವು ಕತೆ ಹೇಳ್ತಾ ಇದ್ರೆ ಕತೆ ಕೇಳಲ್ಲ, ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ. ಇದಕ್ಕಿಷ್ಟು ಸಾವಿರ, ಇದಕ್ಕಿಷ್ಟು ಲಕ್ಷ, ಇದಕ್ಕಿಷ್ಟು ಕೋಟಿ, ಅನ್ನಕ್ಕಿಷ್ಟು ಹಾಕ್ಬೇಕು, ಬೇಳೆಗೆ ಇಷ್ಟು ಕೊಡ್ಬೇಕು, ಬೆಲ್ಲಕ್ಕಿಷ್ಟು ಕೊಡ್ಬೇಕು, ಆರ್ಟಿಸ್ಟ್ಗಿಷ್ಟು ಕೊಡ್ಬೇಕು. ಅವ್ರಿಗೆ ಕತೆ ಕೇಳಿದಿರಾ ಅವ್ರಿಗೆ ಲಿಸ್ಟ್ ಕೊಟ್ಬಿಡ್ತಾರೆ, ತಗೊಳ್ಳಿ ಈ ಲಿಸ್ಟ್. ಅಡಿಗೆ ಈಗ ನಾವು ಅಡಿಗೆ ಮಾಡೋರ್ಗೆ ಲಿಸ್ಟ್ ಕೊಡಲ್ವಾ, ಹಂಗ್ ಲಿಸ್ಟ್ ಕೊಟ್ಬಿಡ್ತಾರೆ, ಈ ಲಿಸ್ಟ್ ಇದ್ರೆ ಪಿಕ್ಚರ್ ಮಾಡೋಣ ಅಂತ. ದೇವರಾಣೆಗಳು ಅಂತ ಪ್ರೊಡ್ಯೂಸರ್ಸ್ ನನಗೆ ಬೇಡ. ನಮ್ಮನ್ನ ಫ್ರೀ ಬಿಡಬೇಕು. ಇವಾಗ ನನ್ನ ಕೃಷ್ಣನ ಮತ್ತೆ ಜಗದೀಶ್ನ ಸಂಬಂಧ ಹೆಂಗೆ ಅಂದ್ರೆ, ಅವ್ರಿಗೆ ಚೆನ್ನಾಗಿ ಗೊತ್ತು ನಾವೆಷ್ಟು ಕ್ಲೀನ್ ಹ್ಯಾಂಡು ಅಂತ. ಯಾಕೆಂದ್ರೆ ಆ ತರದ್ದು ನಡೆದಿದೆ. ಅದಕ್ಕೆ ಉದಾಹರಣೆಗಳು ತಾವು ನೋಡಿದ್ದೀರಾ. ನಾವೆಲ್ಲ ವಿ ಡೈ ಫಾರ್ ದ ಅಚೀವ್ಮೆಂಟ್. ಯಾವಾಗಲೂ ನಾವು ಸಾಯದೆ ಅಚೀವ್ಮೆಂಟ್ ಮಾಡಕ್ ಹೊಡೆದಾ ಇರ್ತೀವಿ. ಸೊ ಹಂಗಾಗಿ ಆ ತರ ಪ್ಯಾಷನ್ ಇರುವಂತ ಯಾವುದೇ ಪ್ರೊಡ್ಯೂಸರ್ಗೆ ಓಪನ್ ಮೀಡಿಯಲ್ಲಿ ಓಪನ್ ವೆಲ್ಕಮ್. ಬರ್ಲಿ, ನನ್ನ ತಂಬಿ ಸಿನಿಮಾಗೆ ನಾವು ಮಾಡ್ತೀವಿ. ನಿಮ್ಗೆ ಅರ್ಜಿ ಸರ್, ನೆಕ್ಸ್ಟ್ ಲೈನ್ ಅಪ್ ಮೂವಿ ಜಡೇಶ್ ಇದೆ. ಜಡೇಶ್ ಜೊತೆಲೇನೆ ತಂಬಿ ಸ್ಟಾರ್ಟ್ ಮಾಡ್ತೀನಿ.